ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಏನಪ್ಪ ಇವತ್ತು 3 ಜನ ಒಟ್ಟಿಗೆ ಒಂದು ಫ್ರೇಮ್ ಅಲ್ಲಿ ಫಸ್ಟೇ ಬಂದ್ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಇವತ್ತು ಅಮ್ಮನ ಡೇ ಆಫ್. ಯಸ್. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಎಲ್ಲ ಕೆಲಸ ಮಾಡಿ ಮುಗಿಸುವೆ. ಎಲ್ಲ ಕೆಲಸ ಅಲ್ಲ, ಸ್ವಲ್ಪ ಕೆಲಸ ಮಾಡಿ ಮುಗಿಸುವೆ. ಮಾಡೋ ಸ್ವಲ್ಪ ಕೆಲ್ಸಕ್ಕೆ ಇವರಿಬ್ಬರ ಬಿಲ್ಡಪ್ ನೋಡಿ ಯಾವ ರೇಂಜ್ ಕೊಡ್ತಿದ್ದಾರೆ ಅಂತ. ಅಲ್ಲ, ಕಿಚನ್ ಇಂದ ಏನೋ ಬಾರಿ ದೊಡ್ಡ ಡೇ ಆಫ್ ಅಂತಿದ್ದಾರೆ ಅಂದ್ರೆ ನಾನು ಇಡೀ ದಿನ ಮಾಡಲ್ವೇನೋ ಅನ್ಕೊಂಡ್ರೆ ಅಲ್ವಂತೆ. ಯಾವುದೋ ಒಂದೇ ಒಂದು ರೆಸಿಪಿ ಇವರು ಇವಾಗ ಕಿಚನ್ ಅಲ್ಲಿ ಮಾಡ್ತಾರಂತೆ. ಬಟ್ ಇವ್ರು ಕುಕ್ ಮಾಡ್ಬೇಕಾದ್ರೆ ನಾನು ಕಿಚನಿಗೆ ಹೋಗ್ಬಾರ್ದಂತೆ. ಸೊ ಅದಕ್ಕೆ ಕಿಚನ್ ಇಂದ ನನಗೆ ಸ್ವಲ್ಪ ಹೊತ್ತು ಬ್ರೇಕ್ ಕೊಟ್ಟಿದ್ದಾರೆ. ಅಮ್ಮ ಬಂದ್ರೆ ನಮ್ಗೆ ಡಿಸ್ಟರ್ಬ್ ಆಗುತ್ತೆ. ಓಕೆ, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ನೀವಿಬ್ರು ಕೂತಿದ್ರೆ ನನಗೆ ಡಿಸ್ಟರ್ಬ್ ಆಗುತ್ತೆ. ಪ್ಲೀಸ್ ಬಾಯ್ಸ್, ಗೆಟ್ ಅಪ್ ಅಂಡ್ ಗೋ ಟು ದ ಕಿಚನ್. ಅಸಿಸ್ಟೆಂಟ್ ಬನ್ನಿ. ಹೋಗ್ರಿ, ಅಸಿಸ್ಟೆಂಟ್ ಅಂತೆ. ಯಾರ ಅಸಿಸ್ಟೆಂಟು, ಯಾರು ಕುಕ್ಕೋ, ಕಿಚನ್ ಅಲ್ಲಿ ಅದ್ ಏನ್ ಮಾಡ್ತಾರೋ, ಅದಾದ್ಮೇಲೆ ನನಗದು ಏನೇನ್ ಕ್ಲೀನಿಂಗ್ ಕಾದಿದೆಯೋ ದೇವ್ರೇ ಬಲ್ಲ. ಎನಿವೇಸ್, ಸದ್ಯಕ್ಕೆ ಇವರಿಬ್ರು ಡಿಸೈಡ್ ಮಾಡಿ ನನಗಂತೂ ಒಂದು ಸ್ವಲ್ಪ ಹೊತ್ತು ಕಿಚನ್ ಕೆಲಸದಿಂದ ಬ್ರೇಕ್ ಕೊಟ್ಟಿದಾರಲ್ವಾ, ಈ ಬ್ರೇಕನ್ನು ನಾನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತೀನಿ. ಸೆಲ್ಫ್ ಪ್ಯಾಂಪರಿಂಗ್, ಸೆಲ್ಫ್ ಕೇರ್ ತಗೊಳ್ತೀನಿ. ರೀಸೆಂಟ್ ಆಗಿ ನಾನು ಒಂದು ಫೇಸ್ ವಾಶ್ನ ಪರ್ಚೇಸ್ ಮಾಡಿದೆ. ಅದು ಯಾವ್ದಂದ್ರೆ ಹಿಮಾಲಯ ಬ್ರೈಟ್ನಿಂಗ್ ಆರೆಂಜ್ ಫೇಸ್ ವಾಶ್ ವಿತ್ ವೈಟಮಿನ್ ಸಿ. ಈ ಫೇಸ್ ವಾಶ್ ನಮ್ಮ ಡಲ್ ಸ್ಕಿನ್ ನ ಇನ್ಸ್ಟೆಂಟ್ ಆಗಿ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು 3 ವೇರಿಯಂಟ್ಸ್ ಅಲ್ಲಿ ಬರುತ್ತೆ: ಆರೆಂಜ್, ಬ್ಲೂಬೆರಿ ಅಂಡ್ ಸ್ಟ್ರಾಬೆರಿ. ನಾನು ತಗೊಂಡಿರೋದು ಆರೆಂಜ್. ಈ ಫೇಸ್ ವಾಶ್ ನಮಗೆ ಯೂತ್ಫುಲ್ ಅಂಡ್ ರೇಡಿಯಂಟ್ ಸ್ಕಿನ್ ಕೊಡುತ್ತೆ. ಜೊತೆನಲ್ಲಿ ಇದು ಸೋಪ್ ಫ್ರೀ ಅಂಡ್ ಸ್ಕಿನ್ ಫ್ರೆಂಡ್ಲಿ. ಇದು ನಮ್ಮ ಸ್ಕಿನ್ ಓವರ್ ಡ್ರೈ ಆಗದೆ ಇರೋ ಹಾಗೆ, ಸ್ಕಿನ್ ಹೆಲ್ದಿ ಆಗಿರೋ ಹಾಗೆ ಕ್ಲೆನ್ಸ್ ಮಾಡುತ್ತೆ. ಇದರಲ್ಲಿರುವಂಥ ನ್ಯಾಚುರಲ್ ಸೆಲ್ಯುಲೋಸ್ ಬೀಡ್ಸು ಡೆಲಿಕೇಟ್ ಆಗಿ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಡೀಪ್ ಸೀಟೆಡ್ ಇಂಪ್ಯೂರಿಟೀಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಒದ್ದೆ ಆಗಿರೋ ನನ್ನ ಮುಖಕ್ಕೆ ಸ್ವಲ್ಪ ಫೇಸ್ ವಾಶ್ನ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಸ್ಕಿನ್ನು ಸ್ಟ್ರೆಸ್ಸಿಂದ, ಡೆಡ್ ಸ್ಕಿನ್ ಸೆಲ್ಸಿಂದ, ಹಾಗೆ ಫ್ರೀ ರ್ಯಾಡಿಕಲ್ಸ್ನಿಂದ ತುಂಬ ಡಲ್ ಆಗೋಗಿರುತ್ತೆ. ಈ ಫೇಸ್ ವಾಶು ನಮ್ಮ ಸ್ಕಿನ್ಗೆ ವೈಟಮಿನ್ ಸಿ ಬೂಸ್ಟ್ನ ಕೊಡುತ್ತೆ. ಯಾಕಂದರೆ ಇದು ನಮ್ಮ ಸ್ಕಿನ್ನ ಓವರ್ ಡ್ರೈ ಆಗದೆ ಇರೋ ಹಾಗೆ ನೀಟಾಗಿ ಕ್ಲೆನ್ಸ್ ಮಾಡುತ್ತೆ. ಈ ಹಿಮಾಲಯ ಬ್ರೈಟ್ನಿಂಗ್ ವೈಟಮಿನ್ ಸಿ ಫೇಸ್ ವಾಶು ಪ್ಯಾರಾಬೆನ್ಸ್ ಫ್ರೀ, ಸಿಲಿಕಾನ್ಸ್ ಫ್ರೀ ಆಗಿರೋದ್ರಿಂದ ಎಲ್ಲರೂ ಆರಾಮಾಗಿ ಇದನ್ನು ಯೂಸ್ ಮಾಡಬಹುದು. ನೋಡಿ, ಈಗ ಚೆನ್ನಾಗಿ ಮುಖ ತೊಳೆದು ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಸ್ಕಿನ್ನಲ್ಲಿರೋ ಡಿಫ್ರೆನ್ಸು ನಿಮಗೆ ಗೊತ್ತಾಗ್ತಿದೆ ಅಲ್ವಾ? ಈ ಪ್ರಾಡಕ್ಟು ನಿಮಗೆ ಅಮೆಝಾನು, ನೈಕಾ, ಫ್ಲಿಪ್ಕಾರ್ಟು ಹಾಗೆ ಹಿಮಾಲಯಾಸ್ ಅವರ ವೆಬ್ಸೈಟು ಮತ್ತು ಆ್ಯಪಲ್ಲಿ ಸಿಗುತ್ತೆ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಟ್ಟಲ್ಲಿ ಹಿಮಾಲಯ ಬ್ರೈಟ್ನಿಂಗ್ ವೈಟಮಿನ್ ಸಿ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಸ್ಕಿನ್ನು ಹೆಲ್ದಿ ಆಗಿರುತ್ತೆ. ಯಾಕೋ ಈಗ ಏನ್ ಮಾಡೋಣ ಅಂತ ನೀನು ಹೇಳು. ಅದೇ ನಾನು ನಿಮಗೆ ಕೇಳೋನಿದ್ದೆ. ನಿಮ್ಮಮ್ಮಂಗೆ ಇಷ್ಟ ಆಗೋ ಅಂತ ಪೊಟೆಟೊ ಪಟಾಕಿ ಮಾಡೋಣ. ಹೆಂಗ್ ಮಾಡೋದು? ಏನನ್ಬೇಕು? ಪೊಟೆಟೊ ಪಟಾಕಿ ದೀಪಾವಳಿಯಲ್ಲಿ ಮಾಡ್ತಾರೆ ಅನ್ಕೊಳ್ಬೇಡ. ಈಗ ಮಾಡೋಣ. ಇದಕ್ಕೇನೇನ್ ಬೇಕು ಅಂದ್ರೆ, ಮೊದಲನೇದಾಗಿ ತೊಳೆದಿರುವಂತ ಆಲೂಗಡ್ಡೆ. ಏನಂತ ಆಲೂಗೆಡ್ಡೆ? ತೊಳೆದಿರೋ ಅಂತ ಆಲೂಗೆಡ್ಡೆ. ನಾನು ಒಂದು 5 ತಗೊಂಡಿದ್ದೀನಿ. ಇದರಲ್ಲಿ ನನಗೆ 3 ಆಲೂಗೆಡ್ಡೆ, ಅಮ್ಮಂಗೆ ನನಗೆ ಈ 3 ಆಲೂಗೆಡ್ಡೆ, ಅಮ್ಮಂಗೆ ದೊಡ್ಡ ಆಲೂಗೆಡ್ಡೆ, ಇದು ಆಲಾಪ್ಗೆ. ಓಕೆನಾ? ಓಕೆ, 5 ಆಲೂಗೆಡ್ಡೆ. ಕಾರ್ನ್ಫ್ಲೋರ್ ಬೇಕು ಸ್ವಲ್ಪ. ಓಕೆ, ಉಪ್ಪು ಬೇಕು. ಆಮೇಲೆ ಇದೇನೋ ಇದು ರೆಡ್ ಚಿಲ್ಲಿ ಫ್ಲೇಕ್ಸ್. ಚಿಲ್ಲಿ ಪೌಡರ್ಗಳು. ಇದೇ ಪಟಾಕಿ. ಏನ್ ಹೇಳು? ಪಟಾಕಿ. ಜಾಸ್ತಿ ಹಾಕಿದ್ರೆ ಬಾಯಲ್ಲಿ ಪಟಾಕಿ ಆಗುತ್ತೆ. ಗ್ಯಾಸ್. ಇದಿಷ್ಟು ಇಟ್ಕೊಂಡು ಒಂದು ಸೂಪರ್ ಆಗಿರೋ ಪೊಟ್ಯಾಟೊ ಪಟಾಕಿ. ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಬೇಕು, ನಿಂಗೆ ಹೇಳಲಿಲ್ಲ. ಏನಿರ್ಬೋದು ಅದು? ಪೊಟ್ಯಾಟೊ ಸಿಪ್ಪೆ. ಪೊಟ್ಯಾಟೊ ಸಿಪ್ಪೆ ಅಲ್ಲ. ಯೋಚನೆ ಮಾಡು. ಗೊತ್ತಿಲ್ವಾ? ಎಣ್ಣೆ. ಅದಿಲ್ಲದ್ರೆ ಹೆಂಗ್ ಕರಿಯೋದು? ಕರಿತೀನಿ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ಓಕೆ, ಇದಿಷ್ಟು ಇಟ್ಕೊಳ್ಬೇಕು ಇಂಗ್ರೀಡಿಯೆಂಟ್ಸು. ಇದನ್ನ ತಗೊಂಡು ಈಗ ನಾವು ಪೊಟ್ಯಾಟೊ ಪಟಾಕಿ ಮಾಡೋಣ. ಓಕೆ, ಫಸ್ಟ್ ಏನ್ ಮಾಡ್ಬೇಕು ಹೇಳು? ಪೊಟ್ಯಾಟೊನ ಬೇಯಿಸ್ಕೋಬೇಕು. ಎಸ್, ಓಕೆ. ಬಾ, ಬೇಯಿಸ್ಕೊಳ್ಳೋದಕ್ಕೆ ಏನ್ ಮಾಡೋಣ ಅಂದ್ರೆ, ಟಕ್ ಟಕ್ ಟಕ್. ಜಾಸ್ತಿ ಬೇಕಾ ನಿನ್ಗೆ? ಓಕೆ ಓಕೆ. ಈಗ ಇದಿಷ್ಟನ್ನ
ನೀರು ಹಾಕೀಗ. ಹಾಕ್ಲಾ? ಹಾಂ ಹಾಕು. ಹಾಕದ್ಯಾ? ಓಕೆ. ಈಗ ಆಲೂಗೆಡ್ಡೆಗೆ ಒಂಚೂರು ಉಪ್ಪು ಹಾಕಬೇಕು, ಯಾಕಂದರೆ ಸಾಲ್ಟು ಬೇಯೋವಾಗಲೇ ಹೀರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲ ಒಂಚೂರು ಪೊಟೆಟೊ ಒಂಚೂರು ಬ್ಲ್ಯಾಂಡ್ ಆಗೋಗುತ್ತೆ, ಒಂಚೂರು ಎಕ್ಸ್ಟ್ರಾ ಮಸಾಲೆ ಹಾಕ್ದಂಗೆ ಇರುತ್ತೆ ಅದು. ಎಸ್, ಒಂಚೂರು ಉಪ್ಪು ಸಾಕು. ಈಗ ಕುಕ್ಕರನ್ನು ಮುಚ್ಚಿ 2 ವಿಷಿಲ್ಸ್ ಹಾಕಿದ್ದು, ಓಕೆನಾ? ಯಾಕಂದರೆ ತುಂಬ ವಿಷಿಲ್ ಹೊಡೆದ್ಬಿಟ್ರೆ ಯಾಕೋಸ್ ಒಂದು 3 ಹೋಯ್ತು ಅಂದರೆ ತುಂಬ ಬೆಂದೋಗುತ್ತೆ. ಸೊ 2 ವಿಷಿಲ್ಸ್ ಸಾಕು. ಒಂದು ಮಾಡ್ಲಾ? ನಾನು ಮಾಡ್ತೀನಿ ನೋಡು. ಗ್ಯಾಸ್ ಜೊತೆ ಆಟ ಆಡೋವಾಗ, ಅರ್ಥ ಆಯ್ತಾ? ಅಂದರೆ ಗ್ಯಾಸ್ ಹಚ್ಚೋವಾಗ ನೀನೇನಾದ್ರು ಫೈರ್ಲೆಸ್ ಕುಕ್ಕಿಂಗ್ ಮಾಡ್ತು ಅಂದರೆ ಓಕೆ, ಫೈರ್ ಜೊತೆ ಕುಕ್ ಮಾಡೋವಾಗ ತುಂಬ ಹುಷಾರಾಗಿರಬೇಕು. ಈವನ್ ನಾನು ಅಲ್ಲಿ ಚಾಕು ಕಟ್ ಮಾಡ್ತಾ ಇದ್ದೆ ಅಲ್ವಾ, ಆ ಟೈಮಲ್ಲೂ ನೀನು ಹುಷಾರಾಗಿರಬೇಕು. ಅಪ್ಪ ಈಸಿಯಾಗಿರೋದೇನೋ ಹೇಳ್ಕೊಟ್ಬಿಟ್ಟಿದ್ದಾರೆ, ನಾನು ಕಟ್ ಮಾಡಿಬಿಡ್ತೀನಿ ಅಂತೆಲ್ಲ ಮಾಡೋಕ್ಕಾಗಲ್ಲ. ಓಕೆ, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇದನ್ನು ಇಟ್ಟಿದ್ದೀವಿ. 3 ವಿಷಿಲ್ ಅಲ್ಲ, 2 ವಿಷಿಲ್. 2 ವಿಷಿಲ್ ಬರೋ ತನಕ ಕಾಯೋಣ. ಈಗ ಒಂದ್ಸತಿ ಕೂಗ್ತು, ಇನ್ನೊಂದ್ಸತಿ ಕೂಗಿದ ತಕ್ಷಣ ಆಫ್ ಮಾಡ್ಬಿಡೋಣ. ಸೂಪರ್. ಈಗ ಆಫ್ ಮಾಡ್ಬಿಡೋಣ. ಓಕೆ, ಅದು ಕೂಲ್ ಆಗಲಿ. ಕೂಲ್ ಆದ್ಮೇಲೆ ಆಲೂಗಡ್ಡೆನ ಪೀಲ್ ಮಾಡೋಣ. ನೋಡೋ, ಈಗ ಕೂಲ್ ಆಗಿದೆ, ತೆಗಿತಾ ಇದ್ದೀನಿ. ಏನ್ ಮಾಡ್ತೀಯ? ನೆಕ್ಸ್ಟ್ ಏನ್ ಮಾಡ್ತೀಯಾ? ಪೀಲ್ ಮಾಡ್ತೀಯಾ? ಮಾಡ್ಲಾ? ಇಬ್ರು ಮಾಡೋಣ. ಸಿಪ್ಪೆ ಅದ್ರಲ್ಲಿ ಹಾಕು, ಆಲೂಗಡ್ಡೆ ಇಲ್ಲ ಹಾಕು. ಯಾರು ಫಾಸ್ಟ್ ಆಗಿ ಮಾಡ್ತಾರೆ ನೋಡ. ಒಂದು ನಾನೇ ಫಸ್ಟ್. ನೋಡು, ಸಿಪ್ಪೆ ಆಲೂಗಡ್ಡೆ ವೇಸ್ಟ್ ಮಾಡಬೇಡ ನೀನು. ನೋಡಿ, ಇಲ್ಲಿ ಸಿಪ್ಪೆ ತೆಳ್ಳಗೆ ಬರ್ಬೇಕು, ಹಿಂಗೆ ನೀಟಾಗೆ. ಈಗ ಆಲೂಗೆಡ್ಡೆ ಎಲ್ಲ ಪೀಲ್ ಮಾಡಿದಾಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನು ಗೊತ್ತಾ? ಆಲೂಗೆಡ್ಡೆನ ಮ್ಯಾಶ್ ಮಾಡಬೇಕು. ಓಕೆ, ರೆಡಿ? ನಿನ್ಗಿಷ್ಟನಾ? ಮಾಡು ಮ್ಯಾಶ್. ಮತ್ತೆ ಚೆನ್ನಾಗಿ ಮ್ಯಾಶ್ ಆಗಬೇಕು. ಎಸ್ 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 ಎಸ್. ಆಯ್ತಾ? ಈಗ ಮ್ಯಾಶು ಫುಲ್ ಆಯ್ತು. ಓಕೆ, ಸೂಪರ್. ಇವಾಗ ಏನು ಮಾಡ್ಬೇಕು ಗೊತ್ತಾ? ಇಷ್ಟು ಆಲೂಗೆಡ್ಡೆಗೆ 1-2 ಟೇಬಲ್ ಸ್ಪೂನ್ ಅಂದ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್. ಓಕೆ, ಇದೇನು ಟೀ ಸ್ಪೂನಾ? 3 ಟೀ ಸ್ಪೂನು, 3.5 ಟೀ ಸ್ಪೂನ್ ಹಾಕಿದ್ದೀನಿ. ಓಕೆ, ಇಷ್ಟು ಹಾಕಬೇಕು. ಆಮೇಲೆ ಚಿಲ್ಲಿ ಫ್ಲೇಕ್, ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್. ನಿಂಗೆ ತುಂಬ ಖಾರ ಬೇಕಾ? ಓಕೆ, ನೋಡಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್. ಪೊಟ್ಯಾಟೊ ಪಟಾಕಿ ಹೆಂಗಾಗುತ್ತೆ ಪಪ್ಪ? ಅಲ್ವಾ, ಸಾಕು. ಇದು ಜಾಸ್ತಿ ಪಟಾಕಿ ಆದ್ರೆ ಅದು ಬಾಂಬ್ ಆಗ್ಬಿಡುತ್ತೆ ಕಣೋ. ಪೊಟ್ಯಾಟೊ ಬಾಂಬ್ ಆಗ್ಬಿಡುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಫಿಲಿಪ್ ಸಾಲ್ಟ್ ಹಾಕು. ಫಿಲಿಪ್ ಸಾಲ್ಟ್ ನೀನೇ ಉದುರ್ಸು. ಉದುರ್ಸಿದ್ಯಾ? ಸಾಕಾ? ಇನ್ನೊಂಚೂರು ಹಾಕೋಣ. ಓಕೆ, ಮತ್ತೆ ಮ್ಯಾಶ್ ಮಿಕ್ಸ್ ಆಗಬೇಕಿತ್ತು ಚೆನ್ನಾಗೆ. ಎಸ್, ಎಲ್ಲ ಫುಲ್ಲು ಗೊತ್ತೇ ಆಗಬಾರ್ದು ನಿನಗೆ. ಸೂಪರ್. ಒಂಚೂರು ಕೊಳಕೆ ಮಾಡೋದಲ್ಲ ನೀನು. ಎಷ್ಟು ಚೆನ್ನಾಗಿ ಮಾಡ್ತೀಯಲ್ಲ ಜಿಂಕೆ. ಓಕೆ, ಇವಾಗ ಹಿಟ್ಟು ರೆಡಿ. ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ? ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು, ಇದರ ಒಂದು ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡ್ಬೋದು, ಅಥವಾ ಈ ಸೈಜ್ ಪ್ಲಾಸ್ಟಿಕ್ ಕವರ್ ಸಿಕ್ಕಾಗ ಅದನ್ನ ಇಟ್ಕೊಳ್ಬೇಕು. ಅದಕ್ಕೆ ಏನು ಮಾಡಬೇಕು? ಓಪನ್ ಮಾಡಿ, ಆಯಿಲ್ ಕೊಡಲ್ಲಿ ಇತ್ತಲ್ಲ, ಎಲ್ಲಿದೆ ಆಯಿಲ್? ಇಲ್ಲಿದೆ ನೋಡಿ, ಇಲ್ಲಿದೆ. 1 ಡ್ರಾಪ್ ಆಯಿಲ್ ಹಾಕು. ಚೂರು ಆಯಿಲ್ ಹಾಕಿದ್ಯಾ? ಎಸ್, ಇನ್ನೊಂಚೂರು ಹಾಕು. ಹಿಂಗೆ ಸ್ಪ್ರೆಡ್ ಮಾಡ್ಬಿಡೋಣ. ಏನಕ್ಕೆ ಅಂದರೆ ಅದು ಅಂಟ್ಕೊಳ್ಬಾರ್ದು. ಹಿಟ್ಟು ಹಾಕ್ಬಿಡ್ತೀವಲ್ಲ ನಾವು, ಹಿಟ್ಟು ಅಂಟ್ಕೊಳ್ಬಾರ್ದು ಅಂತ ಒಂಚೂರು ಆಯಿಲ್ ಹಾಕಿ ಟಕ ಮಾಡಿ. ಇವಾಗ ಏನು ಮಾಡೋಣ ಗೊತ್ತಾ? ಒಂದು ಸ್ವಲ್ಪ ಹಿಟ್ಟು ತಗೊಳ್ಳೋಣ. ಹಿಟ್ಟನ್ನು ತಗೊಂಡು ಕ್ರಿಕೆಟ್ ಬಾಲ್ ಮಾಡಿ, ಫಿಲಿಪ್ ಸಾಲ್ಟ್ ಹಾಕಿದೆಯಲ್ಲ, ಈಗ ಫಿಲಿಪ್ ಸಾಲ್ಟ್ಗೆ ಒಂದು ಬಾಲ್ ಹಾಕಿಲ್ಲಿ, ಬಾಲನ್ನು ಕವರ್ ಮಾಡಿ ಇದರ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಬೇಕು. ಆಯ್ತಾ? ತುಂಬ ಜೋರಾಗಿ ಪ್ರೆಸ್ ಮಾಡಬಾರ್ದು, ಇದು ಸ್ಟಿಕ್ ಆಗೇ ಇರಬೇಕು. ಓಕೆ, ಸ್ಲೋ ಆಗಿ ಲಟ್ಸು. ಹಿಂಗಂದ್ರೆ ನೋಡಿ, ಸ್ಟಿಕ್ ಆಗಿದ್ರೆ ಸಾಕು.
ಓಕೆ ತೆಗಿಯೋದು ಅಂಟ್ಕೊಳ್ಳಿಲ್ಲ ಅಲ್ವಾ? ಇವಾಗ ಏನ್ ಶೇಪ್ ಇದೆ ನಿನ್ನ ಹತ್ರ? ಒಂದು ಡಕ್ ಒಂದು ಕಣ್ಣು ತರದ್ದು, ಬಟ್ ಅದ್ರೊಳಗೆ ಐಬಾಲ್ ಏನು. ಓಕೆ ಫಸ್ಟ್ ಕಣ್ ತರದ್ದೇ ಮಾಡೋಣ ಇರು. ಅಯ್ಯೋ ಡಕ್ ಬಿದ್ದೋಯ್ತು. ಡಕ್ ಬಿದ್ದೋಯ್ತಾ? ಡಕ್ ಎತ್ಕೋ. ಐಬಾಲ್ನ ಕಟ್, ಐಬಾಲ್ನ ಲಿಫ್ಟ್. ಇಲ್ಲಿದೆ ಐಬಾಲು, ಇವಾಗ ಕಾರ್ನರ್ ಅಲ್ಲಿ ಮಾಡಿ ನೋಡೋಣ. ಇದು ಅದ್ರಲ್ಲಿ ಇರ್ಲಿ. ಫಸ್ಟ್ ಒಂದೆರಡು ಬರೋ ತನಕ ಹಿಂಗಂದೋಣ. ಐಬಾಲ್ ಬಂತು. ಒಂದು ತಟ್ಟೆ ಇಟ್ಟಿನಲ್ಲ ಅಲ್ಲಿ ಕೊಡೋದು, ಇಲ್ಲೊಂದು ತಟ್ಟೆ ಇಟ್ಟಿ ನೋಡು. ಅದು ಸೂಪರ್. ಐಬಾಲ್ ಒಂದು, ಐಬಾಲ್ ಎರಡು. ಅದಕ್ಕೆ ಒಂದು ವೇಟ್ ಮಾಡು. ಎರಡು ಸ್ಪೂನಲ್ಲಿ ಒತ್ತಳ್ತೀಯಾ? ಮೆತ್ತಿಗೆ ನೀನ್ ಮಾಡು ಐಬಾಲ್. ಇಲ್ಲ ಡಕ್ಕ. ಡಕ್ ಮೆತ್ತಿಗೆ ಮಾಡ್ಬೇಕು. ಐಬಾಲು ಸೇಫು. ಆಯ್ತಾ? ಲೆಟ್ ಮಿ ಟ್ರೈ ಒನ್ ಡಕ್. ಯು ಟ್ರೈ ಯುವರ್ ಲಕ್ ವಿತ್ ಡಕ್. ಏನು? ಯು ಟ್ರೈ ಯುವರ್ ಲಕ್ ವಿತ್ ಡಕ್. ವಾವ್, ಡಕ್ಕು ಸೂಪರ್ ಆಗಿ ಬಂತಲ್ಲ ಡಕ್ಕು. ಆಯ್ತು, ಡಕ್ ಮಾಡೋದಿಲ್ಲ ನೀನು, ಐಬಾಲ್ ಮಾಡೋದಿಲ್ಲ ನಾನು ಅಂತ ಅನ್ಕೊಳ್ಬೇಡಿ. ನಾನು ಡಕ್ ಮಾಡ್ತೀನಿ, ಅವನು ಐಬಾಲ್ ಮಾಡ್ತಾನೆ ಅಲ್ವೇನೋ? ಆಕ್ಚುಲಿ ಏನಂದ್ರೆ ಐಬಾಲ್ ತುಂಬಾ ಚಿಕ್ಕದು ಅನ್ನಿಸ್ತು, ಅದಕ್ಕೆ ಸ್ವಲ್ಪ ದೊಡ್ಡದು ರೌಂಡ್ಸ್ಗೆ ಹೋಗ್ತಾ ಇದೀವಿ. ಈ ಸ್ಮೈಲಿ ಮಾಡ್ಬಿಡ್ಬೋದು ಆಮೇಲೆ. ಸೊ ನೀವೇನು ಶೇಪು ಇದೇ ಇರಬೇಕು ಅದೇ ಇರಬೇಕು ಅಂತ ಏನು ಯೋಚನೆ ಮಾಡಬೇಡಿ. ಕೈ ಇದ್ರು ಸಾಕು. ಬಾಲ್ ಮಾಡ್ಬೋದು, ಬ್ಯಾಟ್ ಮಾಡ್ಬೋದು. ಇದು ನೋಡಿ, ಇದೇನ್ ಗೊತ್ತಾ, ಇದು ಆಲಾಪ್ಗೆ ಸಿರಪ್ ಹಾಕ್ತಿವಲ್ಲ, ಆ ಸಿರಪ್ದು ಮುಚ್ಚಳ ಇದು. ಆ ಸಿರಪ್ ಮುಚ್ಚಳ ಅಂತ ತಗೊಂಡ್ವಿ, ರೌಂಡ್ ಶೇಪ್ ತೆಗಿತಾ ಇದೀವಿ ನೀಟಾಗಿ. ಹಿಂಗಂದ್ರೆ ರೌಂಡ್ ಶೇಪ್ ಬರುತ್ತೆ. ಹಿಂಗನ್ನೋದು ನೋಡಿ, ಅಲ್ಲಿ ರೌಂಡ್ ಬಂತು ನೋಡಿ. ರೌಂಡ್ ಎಲ್ಲೋ ಜಾಗ ಬಿಡು. ನಾವು ಮಾಡ್ತಾ ಇದ್ರೆ ಬೇಕಾದ್ರೆ ಇವತ್ತಿಡೀ ದಿನ ನಾವು ಮಾಡ್ತಾ ಇರ್ಬೋದು. ಇದು ಯಾಕಂದ್ರೆ ಅಷ್ಟಿಟ್ಟಿದೆ. ಇದನ್ನ ಫಸ್ಟ್ ರೌಂಡ್ ಮಾತ್ರ ನಾವು ಮಾಡಿ ಆಮೇಲೆ ರೂಪಾಗೆ ಮಾಡಕ್ ಹೇಳೋದು. ಏನಂತ ಒಮ್ಮಿಗೆ ಹೇಳೋಣ. ನಾವು ಮಾಡಿದೀವಲ್ಲ, ಸ್ವಲ್ಪ ಕೆಲಸ ಮಾಡಿ ಮುಗಿಸಿವೆ ಅಂತ. ಇದಿಷ್ಟೇ ಕೆಲಸ ನಾವು ಮಾಡೋದು. ಇನ್ ಮಿಕ್ಕಿದ ಅಷ್ಟಿಟ್ಟನ್ನ ರೂಪಾನೇ ಕರೀತಾಳೆ. ಸ್ಟಿಕ್ ಅನ್ಕೊಂಡ್ರೆ ಏನ್ ಶೇಪ್ ಗೊತ್ತಿಲ್ಲ. ನೋಡಿ ಇಲ್ಲಿ ನಾನು ರೌಂಡ್ಸ್ ಮಾಡಿದೆ, ಇವನು ಡಕ್ಸ್ ಮಾಡ್ದ, ನಾನು ಕಣ್ಗಳು ಮಾಡಿದೆ. ಸೊ ನಿಮ್ಗೆ ಶೇಪ್ ಏನಿರುತ್ತೋ, ನಿಮ್ಗೆ ಯಾವ್ದು ಇಷ್ಟನೋ ಆ ಶೇಪ್ ಮಾಡ್ಕೊಳ್ಳಿ. ವೆರಿ ಸಿಂಪಲ್. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇಟ್ಟು ಕರಿಬೇಕು ಅಷ್ಟೇ. ಬಾಂಡ್ಲೆ ಇಡೋಣ. ಎಲ್ಲೆಲ್ಲ ಲೈಟ್ರ್ ಇತ್ತಲ್ಲ, ಆನ್ ಮಾಡೋಣ. ಮಾಡಿ ಆಯಿಲ್ ಹಾಕೋಣ. ಒಂದೊಂದೇ ಬಿಟ್ಕೊಂಬರೋಣ. ಬಾತುಕೋಳಿ 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 ಇವಾಗ ಬಿಸಿ ಬಿಸಿ ಎಣ್ಣೆಯಲ್ಲಿ ಬಾತ್ ತಗೊಳ್ತಿದೆ. ಬಾತುಕೋಳಿಗೆ ಬಾತ್ ಕೊಡ್ತಾ ಇದೀವಿ. ಒಂದೊಂದೇ ಹಾಕ್ತಾ ಇದೀವಿ. ಎಷ್ಟೋ 1-20 ಎಲ್ಲ ಅಂಟ್ಕೊಳ್ತಾ ಇದೆಯೋ ಏನೋ, ಒಟ್ಟಿಗೆ ಗೊತ್ತಾಗ್ತಲ್ಲ. ಎಲ್ಲ ಜಾಯಿನ್ ಆಗ್ತಾ ಎಲ್ಲ ಒಂದೇ ಕಡೆಗೆ ಹೋಗಿ ಸೇರ್ಕೊಳ್ತಾ ಇದೆ. ನೋಡೋಣ ಏನಾಗುತ್ತೆ. ಇದು ಬೇಡ ಬೇಡ, ಇದು ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ. ಎಲ್ಲ ಬಾತುಕೋಳಿನೂ ಒಂದಾಗ್ಬಿಟ್ಟಿದೆ. ಒಂದಾದ ಬಾತುಕೋಳಿ ಆಗಿದೆ. ಬಂದಿ ನೋಡಿ, ಒಂದಾದ ಬಾತುಕೋಳಿ ಆಗೋಗಿದೆ. ಕಟ್ಲೆಟ್ ಆದಂಗ ಆಗೋಗಿದೆ ಬಾತುಕೋಳಿಗಳು. ಇರೋ ಬಿಡ್ಸೋಣ. ಇಕ್ಳ ಕೊಡ್ಬೇಕಾ? ಇಕ್ಳ ಬ್ರೇಕ್ ದ ಬಾತುಕೋಳಿ ಸಿಗ. ಪಾಪ ಬಾತುಕೋಳಿ. ಒಂದೊಂದೇ ಬ್ರೇಕು. ಒಂಚೂರು ಇದು ಕಡಿಮೆ ಮಾಡು. ಆಹಾ, ಬಾತುಕೋಳಿಗಳೆಲ್ಲ ಕೆಂಪಾಯ್ತು, ಗೋಲ್ಡನ್ ಬ್ರೌನ್ ಆಯ್ತು ಬಾತುಕೋಳಿಗಳು. ಹಿಂಗಂದು ಎಸ್, ಸಕ್ಕದಾಗಿ ಕಾಣಿಸ್ತಿದೆ ಎಲ್ಲ. ಎಸ್, ಅದೇ ಶೇಪ್ ಬಂದಿದೆ. ಇದನ್ನ ಇಲ್ಲಿ ಇಟ್ಕೊಂಡ್ಬಿಡೋಣ. ಇರು, ನೀಟಾಗಿ ಹಾಕಕ್ಕೆ ಈಸಿ ಆಗತ್ತೆ. ತಗೊಳ್ಳೋ. ಪೊಟೆಟೊ ಪಟಾಕಿ ರೆಡಿ ಇದೆ, ತಿನ್ನೋಡು. ಚಟ್ಪಟ ಅಂದ್ರೆ ಒಂಚೂರು ಪಟಾಕಿ ಮಾಡಕ್ ಒಂಚೂರು ಬೇಕು.
ಇನ್ನೊಂಚೂರು ಏನಾದ್ರು ಬೇಕಾ? ಓಕೆ, ಆಕ್ಚುಲಿ ಇಷ್ಟೇ ಚೆನ್ನಾಗಿದೆ ನನಗೆ ತಿಳಿದಂಗೆ. ಇನ್ನೊಂಚೂರು ಏನಾದ್ರು ಬೇಕಂದ್ರೆ ನಮ್ಮ ಫಿಟ್ಟಿಂಗು. ಓಕೆ, ಏನು ಹಾಕೋಣ? ಪೆರಿ ಪೆರಿ ಮಿಕ್ಸ್ ಎಲ್ಲ ಕಡೆ ಸಿಗತ್ತೆ. ಬೇಕಂದ್ರೆ ನಿಮ್ಮ ಹತ್ರ ಇತ್ತು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಇಲ್ಲಾಂದ್ರೆ ನೀವು ಚಾಟ್ ಮಸಾಲಾನು ಹಾಕೋಬಹುದು. ಒಂಚೂರು ಪೆರಿ ಪೆರಿ ಹಾಕೋಣ, ಚಟ್ಟಪಟ್ಟಾಗೆ. ಓಕೆ, ಒಂಚೂರು ಚಾಟ್ ಮಸಾಲನ್ನು ಉದುರಿಸ್ಬೋದಾ? ಓಕೆ, ಚಾಟ್ ಮಸಾಲಾನು ಒಂಚೂರು ಉದುರ್ಸೋಣ. ಓಕೆ ಓಕೆ, ಈಗ ನೀನು ತಿನ್ನೋಡ. ಪರ್ಫೆಕ್ಟ್ ಆಗಿದೆಯಾ? ಚಕಾಲೆ. ಚೆನ್ನಾಗಿದೆ. ಬಾ, ನಮ್ಮ ಮನೆ ಮಹಾರಾಣಿ ಕೊಡೋಣ. ವಾವ್, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲಪ್ಪ ಇದು. ಏನ್ ಹೇಳಿದ್ದು? ನನ್ಗೇನ್ ಗೊತ್ತು, ಹೇಳೋ ಏನು ಅಂತ. ಪೊಟೇಟೊ ಪಟಾಕಿ. ಪೊಟೇಟೊ ಪಟಾಕಿ. ಚೆನ್ನಾಗಿ ತಿನ್ಲಾ? ಬೇರೆ 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 ಶೇಪ್ಗಳಿದೆ. ಇದು ಡಕ್, ಇದು ವೆಜ್, ನಾನ್ ವೆಜ್. ಪಾಪ ಬಾತುಕೋಳಿ ಶೇಪು, ಮತ್ತೆ ರೌಂಡ್ ಶೇಪು. ನನಗೆ ಕೊಟ್ಬಿಟ್ಟು ಇವರು ಬರ್ತಿದ್ದಾರೆ. ಸೂಪರ್ ಆಗಿದೆ. ಹೌದಾ? ಓಕೆ, ನಾನು ರೌಂಡ್ ಶೇಪ್ ತಗೊಳ್ತಾ ಇದ್ದೀನಿ ಫಸ್ಟ್. ದಟ್ಸ್ ನೈಸ್. ನೀವು ಹೇಳಿ ಪಾಪ ಬಾತ್ಕೊಂಡು ತಿನ್ನಕ್ಕೆ ಬೇಜಾರು ಮಾಡ್ಬಿಟ್ರಿ. ಸುಮ್ಮನೆ ಹೇಳಿ. ಸಕಾಲ ಕಣ್ರ. ಚೆನ್ನಾಗಿದಾ? ವೆರಿ ನೈಸ್, ಸೂಪರ್. ಥ್ಯಾಂಕ್ ಯು. ಸೂಪರ್, ಸಕಾಲ. ಕೈ ಮಾಡಿ ಮಾತಾಡ್ತಾ ಇರೋಣ ಹಂಗೆ. ಈ ರೆಸಿಪಿ ಫುಲ್ ಹೇಳಿದ್ರಾಗಿದೆ ಆಡಿಯನ್ಸ್ ಇವಾಗ. ಫುಲ್ ರೆಸಿಪಿ ಹೇಳಿದ್ದೀವಿ. ಮತ್ತೆ ಶಾರ್ಟ್ ಆಗಿ ಮತ್ತೆ ಹೇಳ್ತೀವಿ. ಹೇಳು. ಒಂದು ನಿಮಗೆ ಬೇಕಾದಷ್ಟು ಆಲೂಗಡ್ಡೆ ತಗೊಳ್ಳಿ, ಬೇಯಿಸಿ 2 ವಿಷಲ್ ಹೊಡೆ ತನಕ ಬೇಯಿಸಿ. ಆಮೇಲೆ ಪೀಲ್ ಮಾಡಿ ಸಿಪ್ಪೆನ ಮ್ಯಾಶ್ ಮಾಡಿ. ಮ್ಯಾಶ್ ಮಾಡಿದ್ಮೇಲೆ ಕಾರ್ನ್ ಫ್ಲೋರ್ ಒಂಚೂರು, ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಒಂಚೂರು, ಆಮೇಲೆ ರುಚಿಗೆ ತಕ್ಕಷ್ಟು ಫಿಲಿಪ್ ಸಾಲ್ಟ್ ಹಾಕೊಳ್ಳಿ. ಫಿಲಿಪ್ ಸಾಲ್ಟ್. ಫಿಲಿಪ್ ಸಾಲ್ಟ್ ನಮ್ಮ ಪ್ಲೇಯರ್ ಕ್ರಿಕೆಟ್ ಪ್ಲೇಯರ್ ಫಿಲಿಪ್ ಸಾಲ್ಟ್. ಉಪ್ಪು ಹಾಕೊಳ್ಳಿ. ಆಮೇಲೆ ಅದನ್ನ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಿಟ್ಟಾಗೋ ತನಕ ಕಲಸಿ ಆಮೇಲೆ ಅದನ್ನ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಲಟ್ಸಿ. ಆಮೇಲೆ ನಿಮಗೆ ಬೇಕಾಗಿದ್ದ ಶೇಪ್ ಮೋಲ್ಡ್ ಇದ್ರು ಏನಾಗಲ್ಲ, ಮೋಲ್ಡ್ ಇಲ್ದೇ ಇದ್ರು ಏನಾಗಲ್ಲ. ನೀವು ಕೈಯಲ್ಲೇ ಶೇಪ್ ಮಾಡ್ಕೊಂಡು ಕರೀರಿ. ಆಮೇಲೆ ಬೇಕಾದ್ರೆ ಒಂಚೂರು ಉಪ್ಪು ಖಾರ ಹಾಕೊಂಡು ತಿನ್ನಿ. ಅವ್ನು ರಿಪೀಟ್ ಮಾಡ್ತಾನೆ, ನಾವಿಬ್ರು ಖಾಲಿ ಮಾಡ್ತಾ ಇದೀವಿ. ಅದಕ್ಕೆ ನಿಲ್ಲಿಸ್ಬಿಟ್ಟ ಅವನು. ನೋಡೋಣ 2 ಸತಿ ಈಗ ತಟ್ಟೆನ. ರೆಸಿಪಿ ನಂಗೆ ಫುಲ್ ಗೊತ್ತಾಯ್ತು. ಎನಿವೇಸ್ ಚೆನ್ನಾಗಿದಕ್ಕಂತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಲ್ಲ, ಸೂಪರ್ ಅದ. ಸೊ ವಾರದಲ್ಲಿ ಒಂದಿನ ಇಡೀ 3 ಹೊತ್ತು ಇವರಿಬ್ಬರದ್ದು ಇದ್ಮೇಲೆ ಅಡುಗೆ. ಓಕೆ, ನಾನು ಕಮಿಟ್ ಆಗ್ಬಿಡ್ತಾ ಇದ್ದೀನಿ ನಾನು. ಕನ್ಫ್ಯೂಸ್ ಆಗಿದೆ. ಇದು ಬರೀ ಒಂದೇ ಒಂದು ರೌಂಡ್ ಅಷ್ಟೇ. ನಾವೇನ್ ಹೇಳಿದ್ವಿ ಹೇಳು? ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ. ಸ್ವಲ್ಪನೇ ಕೆಲಸ ಮಾಡಿದ್ರು. ಇದು ಬರೀ 1 ರೌಂಡ್. ಅಲ್ಲಿ ಇನ್ನೂ ಅಷ್ಟು ಹಿಟ್ಟಿದೆ ನಿನ್ಗೆ ಅಂತ ಕದಿಯಕ್ಕಿದ್ದೀರ. ಕರೆಯೋದಿರೋದನ್ನೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದಿನ. ನಾನು ರಾಣಿ ತರ ಕೂತಿರ್ತೀನಿ, ಮಾಡಿಕೊಡಿ. ವಾರದಲ್ಲಿ ಒಂದಿನ ಇನ್ಮೇಲೆ ಪ್ರಶಾಂತ್ ಕಡೆಯಿಂದ 3 ಹೊತ್ತು ಅಡುಗೆ ಬರುತ್ತೆ. 3 ಹೊತ್ತು ಇಲ್ದೇರು ಅಟ್ಲೀಸ್ಟ್ 1 ಹೊತ್ತಂತೂ ಮಾಡ್ಕೊಡೋ ಪ್ರಯತ್ನ ಪಡ್ತೀವಿ ಅಲ್ಲೇನೋ. ಅಷ್ಟು ಅಶ್ಯೂರೆನ್ಸ್ ಸಾಕು. ಥ್ಯಾಂಕ್ ಯು ಸೋ ಮಚ್. ಸೊ ಈ ರೆಸಿಪಿ ನೀವು ನೋಡಿದ್ದೀರಾ ಅನ್ಕೊಂಡಿದ್ದೀನಿ, ಯಾಕಂದ್ರೆ ಸಕ್ಕತ್ತಾಗಿದೆ. ಇವ್ರು ಹೇಳಿ ನೋಡಿ ನನಗೂ ಒಂದು ಅಂದಾಜು ಬಂತು ರೆಸಿಪಿದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಜಸ್ಟ್ ಇನ್ ಕೇಸ್ ನನ್ನ ಚಾನಲ್ ಇಂದ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಾವೆಲ್ಲರೂ ಸಿಗ್ತೀವಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.